ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಅರಕಲಗೂಡು ತಾಲೂಕಿನ ಎಗಟಿ ಗ್ರಾಮದ ಸರ್ವೆ ನಂಬರ್ 154 ಮತ್ತು 36ರಲ್ಲಿ 5 ಮಂದಿಗೆ ಭೂ ಮಂಜೂರಾತಿ ಆದೇಶವನ್ನು ಅಧಿಕೃತವಾಗಿ ನೀಡಿರುವ ಬಗ್ಗೆ ಯಾವುದೇ ದಾಖಲೆ ಇಲ್ಲ. ಆದರೆ ಸಾಗುವಳಿ ಚೀಟಿ ವಿತರಣಾ ವಹಿಯಲ್ಲಿ ಈ 5 ಮಂದಿ ಹೆಸರು ಇರುವುದು ಕಂಡು ಬಂದಿದೆ. ಈ ಬಗ್ಗೆ ಸಂಬಂಧಪಟ್ಟ ತಹಶೀಲ್ದಾರ್, ಕಂದಾಯ ಅಧಿಕಾರಿ ಮತ್ತು ಕೇಸ್ವರ್ಗೆ ನೋಟಿಸು ಜಾರಿ ಮಾಡಲಾಗಿದೆ ಎಂದು ಸಕಲೇಶಪುರ ಉಪ ವಿಭಾಗಾಧಿಕಾರಿ ಶ್ರುತಿ ತಿಳಿಸಿದರು. ಶುಕ್ರವಾರ ತಾಲೂಕು ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 2023ರ ಮಾರ್ಚ್ 29ರಂದು ಯಾವುದೇ ಬಗರ್ ಹುಕುಂ ಕಮಿಟಿ ಸಭೆ ನಡೆದಿಲ್ಲ. ಆದರೆ 2023ರ ಜೂನ್ 7ರಂದು ಸಾಗುವಳಿ ಚೀಟಿ ನೀಡಿದ ದಿನಾಂಕ ಎಂದು ಇದೆ. ಈ ದಾಖಲೆಗಳನ್ನು ಕಚೇರಿಯಲ್ಲಿಲ್ಲ. ಆದರೆ ಸಾಗುವಳಿ ಚೀಟಿ ವಿತರಣಾ ವಹಿಯಲ್ಲಿ ಮಾತ್ರ ಎಗಟಿ ಗ್ರಾಮದ 5 ಮಂದಿಯ ಹೆಸರು ಇದೆ. ಈ ಹೆಸರುಗಳನ್ನು ರೌಂಡ್ ಸಹ ಮಾಡಲಾಗಿದೆ. ಇಂದಿನ ತಹಶೀಲ್ದಾರ್ ಆಗಿದ್ದ ಮೋಹನ್ ಕುಮಾರ್ ಅವರು ಕೂಡ ಈ ಅವಧಿಯಲ್ಲಿ ಇಲ್ಲ. 2023ರ ಮಾರ್ಚ್ 3ರಂದು ಅರಕಲಗೂಡು ಕಚೇರಿಯಿಂದ ಬಿಡುಗಡೆಯಾಗಿರುತ್ತೇನೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಆ ಸಹಿ ನನ್ನದಲ್ಲ ಎಂದು ಪೊಲೀಸ್ ಹಾಗೂ ನಮಗೂ ಸಹ ದೂರು ಕೊಟ್ಟಿದ್ದಾರೆ. ಮಂಜೂರಾತಿ ಆದೇಶ ಪ್ರತಿಯಲ್ಲಿ ಸಹಿ ಅವರದೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿ ಅವರ ಆದೇಶದ ಮೇರೆಗೆ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸಲಾಗಿರುವುದು. ಅಲ್ಲದೆ ಇಶ್ಯೂ ರಿಜಿಸ್ಟರ್ನಲ್ಲಿ ಹ್ಯಾಂಡ್ ರೈಟಿಂಗ್ ಯಾರದು ಎಂಬುದನ್ನು ಸಹ ತಿಳಿದುಕೊಳ್ಳುವ ಸಲುವಾಗಿ ಫೋರೆನ್ಸಿಕ್ ಲ್ಯಾಬ್ಗೆ ಕಳಿಸುವ ಕೆಲಸ ನಡೆದಿದೆ. ಹಾಗೆ 2023ರ ಮಾರ್ಚ್ನಿಂದ ಇಲ್ಲಿಯ ತನಕ RRT ರೆಕಾರ್ಡ್ ರೂಮ್ ಹಾಗೂ ಬಗರ್ ಹುಕುಂ ಕೇಸ್ ವರ್ಕ್ಗಳ ಮೇಲೆ ನಿಗಾ ಇಟ್ಟಿದ್ದು, ಅವರಿಗೂ ಕೂಡ ತಹಶೀಲ್ದಾರಿಂದ ನೋಟಿಸ್ ಸಹ ಕೊಡಲಾಗಿದೆ. ಇವರ ಮೇಲೆಯೂ ಕೂಡ ಇಲಾಖಾ ವಿಚಾರಣೆ ಮಾಡಿ ಜಿಲ್ಲಾಧಿಕಾರಿ ಅವರಿಗೆ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಈ ಸರ್ವೆ ನಂಬರ್ನಲ್ಲಿ ಭೂಮಿ ಪಡೆದಿದ್ದಾರೆ ಎಂದು ಹೇಳಲಾಗುವ ಯಗಟಿ ಗ್ರಾಮದ 5 ಮಂದಿಗೂ ಸಹ ನೋಟಿಸ್ ನೀಡಲಾಗಿದೆ. ಇವರ ಮೇಲೆಯೂ ಕೂಡ ವಿಚಾರಣೆ ನಡೆಯಲಿದೆ ಎಂದರು. ಮನೆ ಜಿಲ್ಲಾಧಿಕಾರಿಗಳು ಸಹ ಹೇಳಿರೋದ್ರಿಂದ ಫೋರೆನ್ಸಿಕ್ ಲ್ಯಾಬ್ಗೂ ಸಹ ನಾವು ಕಳಿಸ್ಕೊಡ್ತೀವಿ. ಅದಾಗಿರ್ಬೋದು. ಮತ್ತೆ ಪ್ಲಸ್ ಇಶ್ಯೂ ರಿಜಿಸ್ಟರ್ ಅಲ್ಲೂ ಯಾರ್ಯಾರು ಎಂಟ್ರಿ ಇದೆ, ಅದು ಹ್ಯಾಂಡ್ ರೈಟಿಂಗು ಯಾರ್ದಾಗಿದೆ ಅಂತ ಅಲ್ಲಿ ತನಕ ನಾವು ನಮ್ಮ ಸ್ಟಾಫ್ ಮೇಲೆ ಆ ಟೈಮಲ್ಲಿ ಯಾರು ಈಗ ನಮ್ಮ ಅದು ಏನು ಯಾವಾಗ ಮಾರ್ಚಲ್ಲಿ 23 ಮಾರ್ಚಲ್ಲಿ ಏನು ಇಶ್ಯೂ ಆಯಿತು ಅಲ್ಲಿಂದ ಪ್ರೆಸೆಂಟ್ ವರ್ಗು ಕೇಸ್ ವರ್ಕರ್ಸ್ ಯಾರಿದ್ರು ಅವ್ರ ಮೇಲೇನೂ ಸಹ ನಾವು ಈಗ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಅವರಿಂದ ಅವ್ರಿಗೆ ನೋಟಿಸು ಕೊಟ್ಟಿದ್ದಾರೆ. ಸೊ ಅವ್ರದ್ದನ್ನು ವಿಚಾರಣೆ ಮಾಡಿ ಅವ್ರ ಮೇಲೇನು 1 to 4 ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ. ಅದು ಬಿಟ್ಟು ಇನ್ನು ರೈತರು ಇದನ್ನ ಯಾರು ಪಡೆದಿದ್ರು 5 ಜನ, ಸೊ ಇದು ಆಲ್ರೆಡಿ ಡೀಮ್ಡ್ ಫಾರೆಸ್ಟ್ ಅಂತ ಫಾರೆಸ್ಟ್ ಅವರು ಸಿವಿಲ್ ಕೋರ್ಟ್ ಅಲ್ಲಿ ಅವರು ಹಾಕಿ ಕೇಸ್ನ ಅವರಿಬ್ರು ಫೈಟ್ ಮಾಡ್ತಾ ಇರೋದ್ರಿಂದ ಅದನ್ನ ಆಸ್ ಪರ್ ರೆಕಾರ್ಡ್ಸ್ ಫಾರೆಸ್ಟ್ ಇರೋದ್ರಿಂದ ಅವ್ರದ್ದು ಸಹ ತಪ್ಪಾಗಿರೋದ್ರಿಂದ ಅವರು ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೂ ಸಹ ತಹಸೀಲ್ದಾರ್ ಹಂತದಲ್ಲಿ ಈಗ ಆಲ್ರೆಡಿ ನೋಟಿಸ್ ಜಾರಿ ಮಾಡಿದ್ದಾರೆ ವಿಚಾರಣೆಗೆ. ಅವ್ರು ನಿನ್ನೆ ವಿಚಾರಣೆಗೆ ಬರದೇ ಇರೋದ್ರಿಂದ ಇನ್ನೊಂದು ರೀ ಇಶ್ಯೂ ನೋಟಿಸ್ ಮಾಡ್ಬಿಟ್ಟು ಅವ್ರ ಮೇಲೇನೂ ಸಹ ನಾವು ಆಕ್ಷನ್ ತಗೊಂತೀವಿ. ಮೇಡಮ್, ಈಗ 85-86 ಅಲ್ಲಿ ಕೈ ಬರೋದ್ ಪಾಣಿಲಿ ಇವ್ರದ್ದು ಯಾವ ಇಶ್ಯೂ ಆಗಿದೆ ಅವ್ರ ಹೆಸರು ಬರ್ತೇ ಇದೆ. ಅಲ್ಲಿ ಏನಾದ್ರೂ ಪ್ರಥಮ ಹಂತದಲ್ಲಿ ಏನಾದ್ರೂ ಮಧ್ಯವರ್ತಿ ಹಾವಳಿ ಏನು ನಡೆದಿದೆಯಾ? 85-86 ಇದೆ. ನಮ್ಮ ಕೈಬರ ಪಾಣಿಗಳು ಸಹ ತಹಸೀಲ್ದಾರ್ಗೆ ಚೆಕ್ ಮಾಡಕ್ಕೆ ಹೇಳಿದೀವಿ. ಸೊ ಅದನ್ನ ಇನ್ ಕೇಸ್ ಏನಾದ್ರು ರೆಕಾರ್ಡ್ ರೂಮ್ ಅಲ್ಲಿ ಮತ್ತೆ ಫ್ರಾಡಲೆಂಟ್ ಆಗಿ ಮಧ್ಯದಲ್ಲಿ ಸೇರಿಸಿ ಆ ಸರ್ವೆ ನಂಬರ್ ಅಲ್ಲಿ ಇದು ಮಾಡಿದ್ದಾರೆ ಅಂತಂದ್ರೆ ಅದ್ರ ಮೇಲೇನು ಸಹ ನಾವು ರೆಕಾರ್ಡ್ ರೂಮ್ ಅವ್ರ ಮೇಲೇನು ಆಕ್ಷನ್ ತಗೊಂತೀವಿ. ಪ್ಲಸ್ ನಮ್ಮ ಕೇಸ್ ವರ್ಕರ್ಸ್ ಇಶ್ಯೂ ರಿಜಿಸ್ಟರ್ ಪ್ಲಸ್ ಸಾಗುವಳಿ ಚೀಟಿಗಳ ಇದು ಸೈನ್ ಎಲ್ಲ ವೆರಿಫೈ ಮಾಡಿಸಿ ನಮ್ಮ ಸ್ಟಾಫ್ ಮೇಲೇನು ಸಹ ಖಂಡಿತವಾಗಿ ನಾವು ಆಕ್ಷನ್ ತಗೊಂತೀವಿ. ಈಗ ಆಲ್ರೆಡಿ ಇನಿಷಿಯೇಟ್ ಆಗಿದೆ, ಇನ್ಕ್ವೈರಿ ತಹಸೀಲ್ದಾರಿಂದ ಇನಿಷಿಯೇಟ್ ಆಗಿದೆ. ಈ ಸಂದರ್ಭದಲ್ಲಿ ಶಿರಸ್ತೇದಾರ್ ಸೋಮಶೇಖರ್, ಉಜ್ವಲ್ ಕುಮಾರ್ ಇದ್ದರು. ವಿರೂಪಾಕ್ಷ, PB, TV 46 ಮಲೆನಾಡು ನ್ಯೂಸ್, ಅರಕಲಗೂಡು.